ಪ್ರಿಯ ವೀಕ್ಷಕರೇ, ಪುಷ್ಪಾ ಕಿಚನ್ಗೆ ಸ್ವಾಗತ. ಇವತ್ತು ಕಸಕಸೆ ಪಾಯಸ ತೋರಿಸ್ಕೊಡ್ಬೇಕು ಅಂತಿದ್ದೀವಿ. ಮೊದಲನೇದಾಗಿ ಅರ್ಧ ಲೀಟ್ರ್ ಹಾಲು ಕಾಯಿಸಿಟ್ಕೊಂಡಿದ್ದೀವಿ. ಅದಾದ ನಂತರ ಒಂದು ಬಾಣಲೆಯಲ್ಲಿ ಬಾಸ್ಮತಿ ಅಕ್ಕಿ ಒಂದು ಸಣ್ಣ ಕಪ್ಪು, ಸಣ್ಣ ಫ್ಲೇಮಲ್ಲಿ ಹುರ್ಕೋಬೇಕು. ಅಕ್ಕಿ ಬಾಸ್ಮತಿ ಅಕ್ಕಿ ಹುರಿದಾಗಿದೆ. ಅದನ್ನು ಒಂದು ಸಣ್ಣ ತಟ್ಟೆಗೆ ಹಾಕೊಳ್ಳಿ. ಈಗ 5-6 ಏಲಕ್ಕಿ, ಜಾಕಾಯಿ, ಜಾಪತ್ರೆ, ಗೋಡಂಬಿ, ಇವಿಷ್ಟನ್ನು ನಿಧಾನವಾಗಿ ಮೊದಲು ಹುರ್ಕೊಳ್ಬೇಕು. ನೋಡಿ, ಇವಿಷ್ಟನ್ನು ಈಗ ಪದಾರ್ಥಗಳನ್ನು ಹುರಿದುಕೊಂಡಾಗಿದೆ. ಇದನ್ನು ಕೂಡ ಈಗ ಅದನ್ನು ಕೂಡ ಬಾಸ್ಮತಿ ಅಕ್ಕಿ ಏನು ಒಂದು ತಟ್ಟೆಯಲ್ಲಿ ಹಾಕೊಂಡಿದ್ವಿ, ಅದಕ್ಕೆ ಹಾಕೊಂಡಿದ್ವಿ. ನಂತರ ಅದೇ ಬಾಣಲೆಯಲ್ಲಿ ಮತ್ತೆ ಕಸಕಸೆ ಹಾಕೊಂಡ್ಬಿಟ್ಟು ನಿಧಾನಾಗಿ 1 ನಿಮಿಷ ಹುರ್ಕೊಂಬಿಡಿ. ಕಸಕಸೆ ಬೇಗ ಸೀದಂಗೆ ಆಗಿಬಿಡುತ್ತೆ. ಹುರಿದಿದ್ದನ್ನು ಅವು ಕೂಡ ತಟ್ಟೆಯಲ್ಲಿ ಹಾಕೊಂಡು ಒಣಕೊಬ್ಬರಿ ಮತ್ತು ಕಸಕಸೆ. ಈಗ ಇನ್ನೊಂದರಲ್ಲಿ ಹಸಿ ಕೊಬ್ಬರಿ, ಇದನ್ನು ಕೂಡ ಹಾಕೊಂಡ್ಬಿಟ್ಟು ನಿಧಾನವಾಗಿ ಸ್ವಲ್ಪ ಉಗುರು ಬೆಚ್ಚ ಥರ ಬಿಸಿ ಮಾಡ್ಕೊಳ್ಳಿ, ಸಾಕು. ಇದನ್ನೆಲ್ಲ ಮತ್ತೆ ಮಿಕ್ಸಿಗೆ ಹಾಕೋಬೇಕಾಗತ್ತೆ. ಇದನ್ನು ಕೂಡ ಹಾಕೊಂಬಿಡಿ. ಕಸಕಸೆ ಜೊತೆಗೆ ಈಗ ಒಣಕೊಬ್ಬರಿ ತುರಿದಿದ್ದನ್ನು ಕೂಡ ಹಾಕೊಂಡಿದ್ದೀವಿ. ಅದನ್ನು ಕೂಡ ನಿಧಾನವಾಗಿ ಸ್ವಲ್ಪ ಹುರ್ಕೊಳ್ಳೋಣ. ಒಣಕೊಬ್ಬರಿ ಜೊತೆಗೆ ಕಸಕಸೆ ಮಿಕ್ಸ್ ಆಗುತ್ತೆ. ಎರಡು ಬೆರ್ತಿದೆ. ಒಣಕೊಬ್ಬರಿ ಕೂಡ. ವೀಕ್ಷಕರೇ, ಈಗೇನು ನಾವು ಎಲ್ಲ ಹುರಿದಿದ್ವಲ್ಲ ಆ ಪದಾರ್ಥಗಳನ್ನೆಲ್ಲ ಮಿಕ್ಸಿಗೆ ಹಾಕಿದ್ದೀವಿ. ಒಂದು ರೌಂಡು ಮಿಕ್ಸಿ ಮಾಡ್ಕೊಂಬಿಟ್ಟಿದ್ದೀವಿ ಪದಾರ್ಥಗಳನ್ನೆಲ್ಲ. ನಂತರ ಎಲ್ಲ ಪದಾರ್ಥಗಳು ಸಣ್ಣದಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಈಗ ಮಿಕ್ಸಿಯಲ್ಲಿ ಏನು ನಾವು ಒಂದು ಪದಾರ್ಥಗಳನ್ನು ರುಬ್ಬಿ ಮಿಶ್ರಣ ಮಾಡ್ಕೊಂಡಿದ್ವಿ, ಅದೆಲ್ಲ ನಾವು ಮುಂಚೆನೇ ಒಂದು ಅರ್ಧ ಲೀಟ್ರ್ ಹಾಲು ಏನು ಕಾಸಿಟ್ಕೊಂಡಿದ್ವಲ್ಲ ಅದರಲ್ಲಿ ಎಲ್ಲ ಮಿಶ್ರಣ ಮಾಡ್ತಾಯಿದ್ದೀವಿ. ನೋಡಿ ವೀಕ್ಷಕರೇ, ಈ 1 ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀವಿ. ಈಗ ಹಾಲಿನಲ್ಲಿ ಮಿಶ್ರಣ ಮಾಡ್ತಾಯಿದ್ದೀವಿ. ವೀಕ್ಷಕರೇ, ಈಗ ಏನೆಲ್ಲ ಪದಾರ್ಥವನ್ನು ಹಾಲಿನಲ್ಲಿ ಮಿಶ್ರಣ ಮಾಡಿದ್ದೀವಿ, ಒಂದು 10 ನಿಮಿಷ ಕುದಿ ಬರೋವರೆಗೆ ಚೆನ್ನಾಗಿ ಕುದಿಸಿ. 10 ನಿಮಿಷ ಆದ ನಂತರ ಎಲ್ಲರಿಗೂ ಇದನ್ನು ಸರ್ವ್ ಮಾಡ್ಬೋದು. ಆ ಮಿಕ್ಸಿನ ಒಂದು ಸಲ ಸ್ವಲ್ಪ ತೊಳ್ಕೊಳ್ಳಿ, ಅದರ ಮಸಾಲೆ ಅಂಟ್ಕೊಂಡಿರುತ್ತೆ. ವೀಕ್ಷಕರೇ, ಈಗ ಕಸಕಸೆ ಪಾಯಸಗೆ ಎಲ್ಲ ಹಾಲಿನಲ್ಲಿ ಏನು ಮಿಶ್ರಣ ಮಾಡಿದ್ವಿ ಎಲ್ಲ ಹೊಂದ್ಕೊಂಡಿದೆ. ಒಂದು ಕುದಿನೂ ಕೂಡ ಬಂದಿದೆ. ನಿಧಾನವಾಗಿ 5ರಿಂದ 10 ನಿಮಿಷ ಕುದಿಸಿದ್ದೀವಿ. ಅದಾದ ನಂತರ ಒಂದು ದೊಡ್ಡ ಸ್ಪೂನಲ್ಲಿ ತುಪ್ಪ, ಅದಕ್ಕೆ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಬಾದಾಮಿ ಎರಡನ್ನೂ ಮಿಶ್ರಣ ಮಾಡಿ ವೀಕ್ಷಕರೇ, ಇವಾಗ ಬಾಣಲೆಯಲ್ಲಿರೋದು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು
ಈ ಗಸಗಸೆ ಪಾಯಸದಲ್ಲಿ ಮಿಶ್ರಣ ಮಾಡಬೇಕಾಗತ್ತೆ. ವೀಕ್ಷಕರೇ, ನಿಧಾನವಾಗಿ ಆ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಮಿಶ್ರಣ ಮಾಡ್ಕೊಳ್ಳಿ. ವೀಕ್ಷಕರೇ, ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಚೆನ್ನಾಗಿ ಏನು ಹುರಿದ್ವಿ ಅದನ್ನು ಇವಾಗ ಈ ಒಂದು ಗಸಗಸೆ ಪಾಯಸದಲ್ಲಿ ಮಿಶ್ರಣ ಮಾಡಿದ್ದೀವಿ. ವೀಕ್ಷಕರೇ, ಇದು ನಿಮಗೆ ಚೆನ್ನಾಗಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಬೆಳೆಸಿ. ಧನ್ಯವಾದಗಳು.